ಈಗ 10 ಕಿಲೋಮೀಟ್ರು 10 ಕೋಟಿದು ಇನ್ನೊಂದು ಕಾಮಗಾರಿಗಳಿಗೂ ಚಾಲನೆ ಕೊಡ್ತಾ ಇದ್ದೀವಿ. ಇವತ್ತು ಕೋಡಹಳ್ಳಿ ಮತ್ತು ದೊಡ್ಡಗಂಜೂರು ಅಲ್ಲಿ ರಸ್ತೆಗಳನ್ನು ಮಾಡುವಂಥದ್ದಕ್ಕೆ ಅದಕ್ಕೂ ತಗೊಳ್ತಾ ಇದ್ದೀವಿ. ಈ ಪ್ರಗತಿಪಥ ರಸ್ತೆಯಲ್ಲಿ ಉಲ್ವಾಡಿದು ಈಗ ಏನು ನಮ್ಮ ಶ್ರೀನಿವಾಸಪುರ ರಸ್ತೆಯಿಂದ ಹಿಡಿದು ನಮ್ಮ APMC ವರೆಗೂ ಅದನ್ನು ಪ್ರಗತಿ ಪಥದಲ್ಲಿ ತಗೊಳ್ತಾ ಇದ್ದೀವಿ. ಅದು ಸದ್ಯದಲ್ಲೇ ಟೆಂಡರ್ ಆಗ್ತಾ ಇದೆ. ಈಗ ಎಲ್ಲ ಯಾವ್ಯಾವ ರಸ್ತೆಗಳು ಹಾಳಾಗಿದ್ವು ಅವನ್ನೆಲ್ಲ ಒಂದು ಕಡೆಯಿಂದ ಒಂದು ಆದ್ಯತೆ ಮೇರೆಗೆ ಎಲ್ಲವನ್ನು ಇವತ್ತು ಮಾಡುವಂಥದ್ದಕ್ಕೆ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದೀವಿ. ನೀವು ಗುಣಮಟ್ಟನೂ ನೋಡ್ಬೋದು, ಯಾವ ರೀತಿ ಗುಣಮಟ್ಟದ ಕೆಲಸಗಳನ್ನು ನಾವು ಮಾಡಿಸ್ತಾ ಇದ್ದೀವಿ ಅಂತಕ್ಕಂಥದ್ದು ನೀವು ಪರಿಶೀಲನೆ ಮಾಡಬೇಕು. ಇಡೀ ಕ್ಷೇತ್ರದ ಎಲ್ಲ ರಸ್ತೆಗಳ ಚಿತ್ರಣ ನನ್ನ ತಲೆಯಲ್ಲಿದೆ. ನಾನೇನು ಒಂದು ನಿಮಿಷ ಇರಿ ಈಗ ಆಲಮಗೆರೆಯಿಂದ ಬರ್ತಕ್ಕಂಥ ಹೊಸಳ್ಳಿ ಮೇಲೆ ಬರುವಂಥ ರಸ್ತೆ ಕೂಡ ನಾವು ಅದನ್ನು ತಗೊಳ್ತಾ ಇದ್ದೀವಿ. ನಾ ಹೇಳೋದು ಸ್ವಲ್ಪ ಕೇಳಿ ಸ್ವಲ್ಪ. ಈಗ ನೀವು ಯಾವ ರಸ್ತೆ ಹೇಳಿ ನನ್ನ ಹತ್ರ ಮಾಹಿತಿ ಇದೆ, ನಾನು ಎಲ್ಲವನ್ನೂ ಹೇಳಬಲ್ಲೆ. ನಾನು ಅದನ್ನು ಕೂಡ ತಗೊಳ್ತಾ ಇದ್ದೀವಿ. ಅದನ್ನು ಕೂಡ ನಾವು ಭವಿಷ್ಯ ಪ್ರಗತಿ ಪಥದಲ್ಲಿ ತಗೊಂಡಿರ್ಬೇಕು ಅಂತ ಕಾಣ್ತದೆ. ಅದು ನಮ್ಗೆ ಅದು ತಗೊಳ್ತಾ ಇದ್ದೀವಿ. ಈಗ ಮಾಡಿಕೇರಿ ನಾವು ಕಲ್ಲಹಳ್ಳಿಯಿಂದ ಹಿಡಿದು ಮುನಗನಹಳ್ಳಿಯಿಂದ ಹಿಡಿದು ಅಲ್ಲಿ ರಸ್ತೆ ಮಾಡಿದ್ವಿ, ಅಲ್ಲಿ ಸ್ವಲ್ಪ ಉಳಿದಿದೆ, ಅದನ್ನು ತಗೊಳ್ತಾ ಇದ್ದೀವಿ. ಅದು ಈಗ ಇದರಲ್ಲಿ ತಗೊಂಡಿದ್ದೀವಿ, SHDPಯಲ್ಲಿ ಅದನ್ನು ತಗೊಂಡಿದ್ದೀವಿ. ಅದು ಕಾಮಗಾರಿ ಅದು DPR ಆಗ್ತಾ ಇದೆ, ಅದನ್ನು ಮಾಡ್ತಾ ಇದ್ದೀವಿ. ಈ ರೀತಿ ಯಾವುದು ರಸ್ತೆ ಇಂಥ ರಸ್ತೆಗಳನ್ನು ಬಿಡಬೇಕು ಅಂತಕ್ಕಂಥದ್ದಿಲ್ಲ. ಆದರೆ ಯಾವ ಜಾಸ್ತಿ ಹಾಳಾಗಿದೆ ಅದನ್ನು ಆದ್ಯತೆ ಮೇಲೆ ತೆಗೆದುಕೊಳ್ಳುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಈ ರೀತಿ ಹಲವಾರು ಕೆಲಸಗಳನ್ನು ಮಾಡ್ತಾ ಇದ್ದೀವಿ ಮತ್ತು ಭಾಳಷ್ಟು ಇವತ್ತು ಅಭಿವೃದ್ಧಿಗೆ ಒತ್ತು ಕೊಟ್ಟು ಮಾಡುವಂಥ ಕೆಲಸ ಮಾಡ್ತಾ ಇದ್ದೀವಿ. ನಾನು ಈಗ ನೋಡಿ, ಈಗ ಉದಾಹರಣೆಗೆ JJM ಜಲ್ ಜೀವನ್ ಮಿಷನ್ ನಿಂತೋಗಿತ್ತು. ನಾನು ಎಲ್ಲ ಗುತ್ತಿಗೆದಾರರನ್ನ ಮೀಟಿಂಗ್ ಕರೆದು ಇಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ನಿಮ್ಗೆ ಯಾವುದೇ ರೀತಿ ತೊಂದರೆ ಇರೋದಿಲ್ಲ, ದಯವಿಟ್ಟು ನಿರ್ಭಯವಾಗಿ ನೀವು ಟೆಂಡರ್ ಹಾಕಿ ಅಂತ ಹೇಳಿ ಟೆಂಡರ್ ಹಾಕಿದ್ರೆ ನಮ್ಮ ದುರಾದೃಷ್ಟ ಯಾರೋ ಉತ್ತರ ಕರ್ನಾಟಕದವರು ಇವರೆಲ್ಲ ಬಂದು ತಗೊಂಡು ಕೆಲಸ ಈಗ ಸರಿಯಾದ ರೀತಿ ಮಾಡ್ತಾ ಇಲ್ಲ. ಇವತ್ತು ಸೀಕಲ್ ಇರ್ಬೋದು, ಬೇರೆ ಬೇರೆ ಊರುಗಳಲ್ಲಿ ನಿರಂತರವಾಗಿ ದೊಡ್ಡ ಸಮಸ್ಯೆಯಾಗಿ ಕೂತ್ಬಿಟ್ಟಿದೆ. ಕಾರಣ ನೋಡಿ, ಇವತ್ತು ಕೆಲವರೆಲ್ಲ ಬರ್ತಾರೆ, ಏನು ಇದು ಕೇಂದ್ರ ಸರ್ಕಾರದ್ದು ಅದು ಇದು ಅಂತ ಬರ್ತಾರೆ. ಎಲ್ಲೋದ್ರೀಗ ಅವರು? ಈಗ ಕಾಮಗಾರಿ ಇವತ್ತು ಪ್ರಗತಿ ಆಗ್ತಾ ಇಲ್ಲ. ಏನ್ ಜವಾಬ್ದಾರಿ ಹೊತ್ಕೊಳ್ತಾ ಇದ್ದೀರಾ? ಕೇಂದ್ರ ಸರ್ಕಾರದ್ದು ಕೇವಲ 45% ಮಾತ್ರ. ಉಳಿದಂತ 55-60%. 60% ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಭೂಸ್ವಾಧೀನ ಆಗ್ತಕ್ಕಂಥದ್ದು ಇದೆ, ಕೆಲವು ಕಡೆ ಟ್ಯಾಂಕ್ಗೆ ಜಾಗ ಕೊಡಿಸುವಂಥದ್ದು ಇದ್ದಾರೆ. ಇದೆಲ್ಲ ರಾಜ್ಯ ಸರ್ಕಾರ ಭರಿಸ್ತಾ ಇದೆ. ಮೂಲವಾಗಿ ಇದು JJM ಅಲ್ಲಿ ಇದ್ದಿದ್ದು 45% ಕೇಂದ್ರ ಸರ್ಕಾರ, 45% ರಾಜ್ಯ ಸರ್ಕಾರ, 10% ಸಾರ್ವಜನಿಕರ ವಂತಿಕೆ. ಅಂದ್ರೆ ನೀವು ಗ್ರಾಮ ಪಂಚಾಯತಿಯವರು ನೀವು ವಂತಿಕೆ ಕೊಡಬೇಕು ಅಂತ ಇದ್ದಿದ್ದು. ಯಾರು ವಂತಿಕೆ ಕೊಟ್ಟಿದ್ದಾರಾ? ಯಾರನ್ನ ಕೊಟ್ಟಿದ್ದಾರ ಪಂಚಾಯತಿಗಳಲ್ಲಿ? ನಮ್ಮ ಸರ್ಕಾರ ಬಂದ ಮೇಲೆ ಈ ಯೋಜನೆ ತ್ವರಿತವಾಗಿ ಆಗ್ಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ 10% ನಾವೇ ಕೊಡ್ತಾ ಇದ್ದೀವಿ. 55% ಇವತ್ತು ಅನುದಾನ ಜಲ್ ಜೀವನ್ ಮಿಷನ್ ಅಲ್ಲಿ ಕೊಡ್ತಾ ಇರ್ತಕ್ಕಂಥದ್ದು ರಾಜ್ಯ ಸರ್ಕಾರ. ಅದು ನಮ್ಮ ಸರ್ಕಾರ, ಮಾನ್ಯ ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರ ನೇತೃತ್ವದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ಸರ್ಕಾರ. ಆದರೆ ಭಾಷಣಗಳಲ್ಲಿ ಅಲ್ಲಿ ಇಲ್ಲಿ ಕೊಚ್ಕೊಡೋದೇನು, ನರೇಂದ್ರ ಮೋದಿ ಅವರು ಕೊಟ್ಟರು ಜಲ್ ಜೀವನ್ ಮಿಷನ್ ಕಾರ್ಯಕ್ರಮ ರೂಪಿಸಿದ್ದಾರೆ. ಆದರೆ ಜವಾಬ್ದಾರಿ ಹೆಚ್ಚು ಹೊರಿತಕ್ಕಂಥದ್ದು, ಯೋಜನೆ ಅನುಷ್ಠಾನ ಮಾಡ್ತಕ್ಕಂಥದ್ದು, ಪ್ರತಿ ದೈನಂದಿನ ಸಮಸ್ಯೆಗಳಿಗೆ ಪರಿಹಾರವನ್ನು ಹುಡುಕ್ತಕ್ಕಂಥವ್ರು ಯಾರು ಹೇಳಿ? ಅವೆಲ್ಲವನ್ನ ಜನರ ದೂರುಗಳು, ದುಮ್ಮಾನಗಳು ಇವೆಲ್ಲ ಕೇಳುವಂಥದ್ದು ಇರ್ಬೋದು. ಅಧಿಕಾರಿಗಳಿಗೆ ಇಲ್ಲಿ ಕಾಮಗಾರಿಗಳು ತ್ವರಿತವಾಗಿ ಆಗ್ಬೇಕು ಅಂತ ಹೇಳುವಂಥವ್ರೆಲ್ಲ ನಾವೇ. ಜಲ್ ಜೀವನ್ ಮಿಷನ್ ಅಲ್ಲಿ ಬೋರ್ವೆಲ್ ಹಾಕಿ ಫೇಲ್ಯೂರ್ ಆದ್ರೆ ಮತ್ತಿನ್ನೊಂದು ಬೋರ್ ಹಾಕ್ಸೋದು ನಾವೇ. ಟ್ಯಾಂಕ್ ಕಟ್ಟೋದಕ್ಕೆ ಜಾಗ ಇಲ್ಲ, ಮತ್ತೊಂದಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ಜಾಗ ಕೊಡ್ಸೋದು ನಾವೇ. ಎಲ್ಲ ಕೆಲಸಗಳು ನಾವು ಮಾಡಬೇಕು. ಬೋರ್ಡಲ್ಲಿ ಮಾತ್ರ ಜಲ್ ಜೀವನ್ ಮಿಷನ್ ಅಂತ ಹೇಳಿ ಅವ್ರದ್ದು ಹಾಕೊಳ್ಳೋದು, ನಮ್ದು ಯಾರ್ದು ಹೆಸರು ಬರಲ್ಲ, ನಮ್ಗೆ ಯಾರ್ದು ಪಾತ್ರನೇ ಇಲ್ಲ. ರಾಜ್ಯ ಸರ್ಕಾರ ಕೊಟ್ಟಿರೋ ದುಡ್ಡಿಗೆ ಯಾವುದೇ ರೀತಿ ಮಾನ್ಯತೆ ಇಲ್ಲ. ಈ ರೀತಿಯಾಗಿ ಇವತ್ತು ಈ ಕೇಂದ್ರ ಸರ್ಕಾರದವರು ನಮ್ಮ ತೆರಿಗೆ ದುಡ್ಡು, ನಮ್ಮ ಸರ್ಕಾರ ನಮ್ಮ ರಾಜ್ಯದಿಂದ ಹೋಗುವಂತ ತೆರಿಗೆ ದುಡ್ಡಲ್ಲಿ ಕಾರ್ಯಕ್ರಮ ರೂಪಿಸ್ಕೊಂಡು ಬರೀ ಅವರೇ ಹೆಸರು ಯಾಕೆ ಹಾಕ್ಬಾರ್ದು? ರಾಜ್ಯ ಸರ್ಕಾರದ ಹೆಸರು ಸಮಾನವಾಗಿ ಯಾರ್ಯಾರು ಅನುಪಾತ ಎಷ್ಟಿದೆ ಅಂತ ಯಾಕೆ ಹಾಕ್ಬಾರ್ದು? ಹಾಕ್ಬೇಕಲ್ಲ. ಅದರಲ್ಲಿ ರಾಜ್ಯ ಸರ್ಕಾರದ ಪಾಲು ಎಷ್ಟಿದೆ, ಕೇಂದ್ರ ಸರ್ಕಾರದ ಪಾಲು ಎಷ್ಟಿದೆ ಅಂತ ಹಾಕ್ಬೇಕಲ್ಲ. ಸುಮ್ಮನೆ ಭಾಷಣಗಳು ಬಂದು ಜಮ್ಮ ಕೊಚ್ಕೊಡೋದು ಎಲ್ಲ ಅವರೇ ಮಾಡ್ದಂಗೆ ಹೇಳೋದು, ಇದು ಸರಿ ಇಲ್ಲ. ಇದು ಒಕ್ಕೂಟದ ವ್ಯವಸ್ಥೆಯಲ್ಲಿ ಯಾರ ಜವಾಬ್ದಾರಿ ಎಷ್ಟಿದೆ, ಯಾರ ಅನುದಾನ ಎಷ್ಟಿದೆ ಅಂತಕ್ಕಂಥದ್ದು ಹಾಕಿದ್ರೆ ಜನರಿಗೆ ಒಂದು ಸ್ಪಷ್ಟತೆ ಇರ್ತದೆ.
ಜನರನ್ನ ಸುಮಾರು ಯಾಮಾರಿಸುವಂತ ಕೆಲಸಗಳು ಇವತ್ತು ಆಗ್ತಾ ಇದೆ. ಅದರಿಂದ ನಾನು ವಿನಂತಿ ಮಾಡ್ಕೊಳ್ತೇನೆ, ಯಾರಿವತ್ತು ಬಂದು ಬಾಯಿ ಪಡ್ಕೊಳ್ತಾರೆ, ಇವತ್ತು ಬಾಯಿಗೆ ಚಚ್ಕೊಳ್ತಾರೆ, ವಸ್ತುಸ್ಥಿತಿಯನ್ನು ಅರ್ಥ ಮಾಡ್ಕೋಬೇಕು. ಯಾರ ಅನುದಾನ ಎಷ್ಟಿದೆ ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೋಬೇಕು. ಅದರಿಂದ ಇವತ್ತು ಈ ಥರ ಭಾಳಷ್ಟು ನಾವು ಅಭಿವೃದ್ಧಿ ಕೆಲಸಗಳ ಬಗ್ಗೆ ನಾನು ಹೇಳ್ಕೊಂಡು ಹೋದ್ರೆ ಭಾಳಷ್ಟು ಇದ್ದಾವೆ, ನಿಮ್ಮ ಕಣ್ಮುಂದೆ ಕಾಣ್ತಾ ಇದೆ. ಕೆಲವರು ಪಾಪ ಮೊನ್ನೆ ಯಾವುದೋ ಟಿ ವಿಯವ್ರಿಗೆ ಹೇಳ್ತಾರೆ ಏನೂ ಆಗೇ ಇಲ್ಲವಂತೆ. ಹೊಸಕೋಟೆಯಿಂದ ಚಿಂತಾಮಣಿಗೆ ರೋಡ್ ಆಗಿ ಕೈವಾರದಲ್ಲಿ ಡಬಲ್ ರೋಡ್ ಮಾಡಿದ್ದು, ಎಲ್ಲೆಲ್ಲಿ ಸಮಸ್ಯೆ ಇದೆ ಅವು ಮಾಡಿದ್ದು ಕಾಣ್ತಾ ಇಲ್ಲ. ಮಸ್ತೇನಹಳ್ಳಿ ಕೈಗಾರಿಕಾ ಪ್ರದೇಶದ ಸಮಸ್ಯೆಗಳು ನಿವಾರಣೆ ಮಾಡುವಂಥದ್ದು ಆಗ್ತಾ ಇರುವಂಥದ್ದಕ್ಕೂ ಕಾಣ್ತಾ ಇಲ್ಲ. ಈಗ ಮೊನ್ನೆ ಯಾರೋ ಪಾಪ ಹೇಳಿಕೆ ಕೊಡ್ತಾರೆ, ಕೈಗಾರಿಕಾ ಪ್ರದೇಶ ಅಭಿವೃದ್ಧಿದು ಪರಿಹಾರದಲ್ಲಿ ಅವ್ರ್ಯಾರೋ ಅಧಿಕಾರಿಗಳು 5% ನನಗೆ ಕೊಡ್ತಾರೆ ಅಂತ. ಆ ಭಾಗದ ರೈತರನ್ನ ನೀವು ಕರೆದು ಕೇಳಿ. ಪ್ರತಿಯೊಂದು ಹಂತದಲ್ಲೂ ಅಧಿಕಾರಿಗಳನ್ನ ಕೂರಿಸ್ಕೊಂಡು ಯಾರಿಗೂ ₹1 ಲಂಚ ಕೊಡಬಾರ್ದು ಅಂತ ಹೇಳಿ ನಾನು ಕಟ್ನಿಟ್ಟು ಮಾಡಿ ಅವ್ರ ದಾಖಲಾತಿಗಳು ಕೊಡುವಂಥ ವಿಚಾರದಲ್ಲಿ ಇರ್ಬೋದು, ಪ್ರತಿಯೊಂದರಲ್ಲೂ ಯಾವುದೇ ರೀತಿ ಅವರಿಗೆ ಅನಾನುಕೂಲ ಆದರೆ ನಿಮ್ಮ ಮೇಲೆ ಕ್ರಮ ಆಗತ್ತೆ ಅಂತ ಹೇಳಿದಕ್ಕೆ ತಹಸೀಲ್ದಾರ್ ಅವರು ಖುದ್ದ ಪ್ರತಿಯೊಂದು ನಿವಾರಣೆ ಮಾಡಿ ಅವರ ದಾಖಲಾತಿಗಳನ್ನು ಕೊಡಿಸುವಂಥದ್ದು ಎಲ್ಲ ಕೆಲಸ ಮಾಡಿಸಿದ್ದೀವಿ. ಅಧಿಕಾರಿಗಳಿಗೂ ಬಹಳ ಸ್ಪಷ್ಟವಾಗಿ ಹೇಳಿದ್ದೀವಿ. ಇವತ್ತು ಸಾರ್ವಜನಿಕವಾಗಿ ಈಗ ನಾನು ಹೇಳುವಂಥದ್ದು 2010ರಲ್ಲಿ ಮಸ್ತೇನಹಳ್ಳಿ ಮತ್ತು ಕಣಶೆಟ್ಟಹಳ್ಳಿ ಭಾಗದ ಕೈಗಾರಿಕಾ ಪ್ರದೇಶ ನೋಟಿಫೈ ಮಾಡಿಸಿದೋ ನಾನು. ಮಸ್ತೇನಹಳ್ಳಿ ಭಾಗಕ್ಕೆ 19.5 ಲಕ್ಷ ರೇಟು ಅವತ್ತು ನಾನು ನಿಗದಿ ಮಾಡಿಸಿದವ್ ನಾನು. ಚುನಾವಣೆಯಲ್ಲಿ ನಾವು ಸೋತ್ವಿ. ಅದಾದ್ಮೇಲೆ 25 ಲಕ್ಷ ಮಾಡಿಸ್ತೀವಿ, ಹಂಗ್ ಮಾಡ್ತೀವಿ ಹಿಂಗ್ ಮಾಡ್ತೀವಿ ಅಂತೇಳಿ ಆ ಜನರಿಗೆ ಯಾಮಾರಿಸಿ ಓಟ್ ಹಾಕ್ಸ್ಕೊಂಡ್ರು. 25 ಲಕ್ಷ ಮಾಡಿಸಿದ್ರ ಪರಿಹಾರ ಇಲ್ಲ. ಹೋಗ್ಲಿ, ಆ ಪರಿಹಾರ ಏನಾದರೂ ಈ ಥರ ಸಾರ್ವಜನಿಕವಾಗಿ ಕೊಡುವಂಥದ್ದು ಮಾಡಿದ್ರ ನನ್ನ ಜೋಬಿಯಲ್ಲಿ ಲಿಸ್ಟ್ ಇದೆ. ಇವತ್ತು ನಮ್ಮ ಗೋರಿಬಿದನೂರಿನ ಮಾಜಿ ಶಾಸಕರು ಮಂತ್ರಿಗಳು ಶಿವಶಂಕರ್ ರೆಡ್ಡಿ ಅವರು ಮೊನ್ನೆ ಲಿಸ್ಟ್ ಕೊಡ್ತಾರೆ ನನಗೆ. ನೋಡಿ, ನಿಮ್ಮ ತಾಲೂಕಿನವ್ರು ಅಂತ ಇವರು ಏಜೆಂಟ್ಗಳಾಗಿ ನಮ್ಮ ತಾಲೂಕಲ್ಲಿ KDBದು ವ್ಯವಹಾರ ಮಾಡಕ್ಕೆ ಬಂದವ್ರೆ ಅಂತ. ಈ ಏಜೆಂಟ್ಗಳನ್ನ ಸೃಷ್ಟಿ ಮಾಡಿದವ್ರು ಯಾರು? ಮಾನ್ಯ JK ಕೃಷ್ಣಾರೆಡ್ಡಿ ಅವರೇ, ನೀವು ಸೃಷ್ಟಿ ಮಾಡಿದ್ದು. ಒಂದು ಚೆಕ್ ಏನಾದರೂ ನೀವು ಸಾರ್ವಜನಿಕವಾಗಿ ಮಸ್ತೇನಹಳ್ಳಿ ಪ್ರದೇಶದಲ್ಲಿ ಇರ್ತಕ್ಕಂಥ ರೈತರದ್ದು ಕೊಡುವಂಥದ್ದಕ್ಕೆ ನಿಮ್ಮ ಕೈಯಲ್ಲಿ ಸಾಧ್ಯ ಆಯ್ತಾ? ನಿಮ್ಮ ಜವಾಬ್ದಾರಿ ಏನಿತ್ತು ಮಸ್ತೇನಹಳ್ಳಿ ಕೈಗಾರಿಕಾ ಪ್ರದೇಶದ ಅಭಿವೃದ್ಧಿ ಬಗ್ಗೆ? ಒಂದು ಪವರ್ ಸ್ಟೇಷನ್ ವಿದ್ಯುತ್ ಸರಬರಾಜು ಅವರಿಗೆ ಆಗ್ಬೇಕು ಅಂತದಕ್ಕೆ ನಿಮ್ಮ ಪಾತ್ರ ಏನಿದೆ? ಎಲ್ಲ ನಾನು ಬಂದ ಮೇಲೆ, ಅದು ಮಾಡಿದ ಮೇಲೆ ಇವತ್ತು ಕೈಗಾರಿಕೆಗಳ ಸ್ಥಾಪನೆಗೆ ಚುರುಕು ಬಂದಿದೆ. ರೈತರಿಗೆ ಅಲ್ಲಿ ಡೀಮ್ಡ್ ಫಾರೆಸ್ಟ್ ಆಯ್ತು, ಸರ್ವೆ ನಂಬರ್ 40 ಮಲ್ಕಾಪುರ. ಇದನ್ನ ಯಾಕೆ ನೀವು ಗಮನಿಸಲಿಲ್ಲ? ಇವತ್ತು ಅದಕ್ಕೆಲ್ಲ ಪರಿಹಾರ ಹುಡುಕುವಂತ ಕೆಲಸವನ್ನ ಮಾಡಿ ಇವತ್ತು ರೈತರದು ಎಕ್ಸ್ಟೆಂಟ್ ಎಲ್ಲ ಮಿಸ್ ಮ್ಯಾಚ್ ಆಗಿರುವಂಥದ್ದೆಲ್ಲ ಇವತ್ತು ಸರಿ ಮಾಡ್ತಾ ಇದೀವಿ. ಗಿಡ ಮಾಲಿಕೆಗಳಿಗೆ ಇವತ್ತು ಬೋಗಸ್ ಮಾಡಿ, ಗಿಡ ಮಾಲಿಕೆಗಳು ಇಲ್ಲದೆ ಇರ್ತಕ್ಕಂಥದ್ದು ರಾಜಮಂಡ್ರಿ ಖಮ್ಮಿಂದ ತಂದು ಗಿಡ ಉಳಿಸಿರೋ ಮಾವಿನ ಗಿಡಗಳಿಗೆ ಬೋಗಸ್ ಬಿಲ್ ಮಾಡ್ಕೊಂಡಿರೋರನ್ನ ನೀವು ಪ್ರೋತ್ಸಾಹ ಕೊಡ್ಕೊಂಡಿದ್ರಿ. ಇವೆಲ್ಲ ಇವತ್ತು ಆ ಮಸ್ತೇನಹಳ್ಳಿ ಕೈಗಾರಿಕಾ ಪ್ರದೇಶ ಕುಂಠಿತವಾಗಿ ಆಗುವಂಥದ್ದಕ್ಕೆ ಕಾರಣಕರ್ತರು ನೀವೇ. ಇವೆಲ್ಲ ನೀವು ಅರ್ಥ ಮಾಡ್ಕೊಳ್ತೀರಾ ವಿನಾಕಾರಣ ಪ್ರಾಮಾಣಿಕವಾಗಿ ಇವತ್ತು ರೈತರಿಗೆ ಯಾವುದೇ ರೀತಿ ಸುಲಿಗೆ ಆಗದ ರೀತಿಯಲ್ಲಿ ಅವರಿಗೆ ಪರಿಹಾರ ಕೊಡುವಂಥದ್ದಕ್ಕೆ ನಾವು ಮಾಡಿದ್ದೀವಿ. ನಾನು ಆಗಸ್ಟ್ ತಿಂಗಳಲ್ಲಿ ಮಾನ್ಯ ಮಂತ್ರಿಗಳು ಎಂ ಬಿ ಪಾಟೀಲ್ ಅವರಿಗೆ ಪತ್ರ ಕೊಟ್ಟಿದ್ದೀನಿ. ಇದು ನೇರವಾಗಿ ರೈತರ ಖಾತೆಗೆ ಹೋಗಬೇಕು, ಬೇರೆ ಬೇರೆ ರೀತಿ ಕೇಳ್ಪಡ್ತಾ ಇದೆ, ಇದಕ್ಕೆ ಅವಕಾಶ ಇರಬಾರದು ಅಂತ ಹೇಳಿ ನೀವು DBT ಮುಖಾಂತರ ಹಾಕಬೇಕು ಅಂತ ಪತ್ರ ವ್ಯವಹಾರ ಮಾಡಿ ಅವ್ರಿಗೆ ನೇರವಾಗಿ ಮಾತಾಡಿ ಕೊಟ್ಟಿರ್ತಕ್ಕಂಥವ್ರು. ನಾನು ಇವತ್ತು ಈ ಮಟ್ಟದಲ್ಲಿ ರೈತರ ಹತ್ರ, ರೈತರ ಕಷ್ಟದಲ್ಲಿ ಅವರಿಂದ ನಾನು ದುಡ್ಡು ಪಡೆಯುವಂಥ ಕೀಳು ಮಟ್ಟದ ರಾಜಕಾರಣ ನಾನು ಯಾವತ್ತೂ ಮಾಡೋದಿಲ್ಲ. ನನಗೆ ಆ ರೀತಿ ನಮ್ಮ ತಂದೆ ತಾಯಿ ಬೆಳೆಸೋ ಇಲ್ಲ. ಆ ರೀತಿ ಏನಾದರೂ ಮಾಡಿದ್ರೆ, ಪರ್ಸೆಂಟೇಜ್ ವ್ಯವಹಾರಗಳು ಮಾಡಿಕೊಂಡು ರಾಜಕೀಯ ಮಾಡೋದು ಏನಾದರೂ ಜೀವನ ಮಾಡಿದರೆ ಅದು ನೀವು. ಬೆಂಗಳೂರಿಂದ ವಲಸೆ ಬಂದು ಇಲ್ಲಿ ರಾಜಕೀಯ ನೆಲೆಯನ್ನು ಕಂಡುಕೊಂಡು 10 ವರ್ಷ ಈ ತಾಲೂಕಿನ ಸರ್ವನಾಶ ಮಾಡಿರ್ತಕ್ಕಂಥವ್ರು ನೀವು. ನಾನು ಪಟ್ಟಿ ಕೊಡ್ತೇನೆ, ನೀವು ಪಟ್ಟಿ ಕೊಡಿ ನೋಡೋಣ ನಿಮ್ಮ ಸಾಧನೆ ಎಷ್ಟು. ರಸ್ತೆಗಳ ಪಟ್ಟಿ ಕೊಡ್ತೇನೆ ನಾನು, 2.5 ವರ್ಷದಲ್ಲಿ ಮಾಡಿರ್ತಕ್ಕಂಥದ್ದು. ನೀವು 10 ವರ್ಷದಲ್ಲಿ ಮಾಡಿರುವಂಥ ಪಟ್ಟಿ ಕೊಡಿ, ಯಾವುದಕ್ಕೆ ಯಾವ್ದು ತುಲನೆ ಮಾಡ್ಲಿಕ್ಕೆ ಸಾಧ್ಯ ಇದೆ ಅಂತೇಳಿ. ಈ ಥರ ಬೇಜವಾಬ್ದಾರಿಯಾಗಿ ಹೇಳಿಕೆ ಕೊಡುವಂಥದ್ದನ್ನು ಬಿಟ್ಟರೆ ಭವಿಷ್ಯ ಒಳ್ಳೇದಾಗ್ತದೆ. ನಿಮಗೆ ಅವಕಾಶ ಕೊಟ್ಟಾಗ ನೀವು ಮಾಡಲಿಲ್ಲ. ನನಗೆ ಅವಕಾಶ ಕೊಟ್ಟಿದ್ದಾರೆ ಜನ. ಇವತ್ತು ಜನರ ಪರವಾಗಿ ನಾನು ಪ್ರಾಮಾಣಿಕವಾಗಿ ಇವತ್ತು ಎಲ್ಲ ಜನರ ಒಳ್ಳೇದಕ್ಕೋಸ್ಕರ ಇವತ್ತು ಮಂತ್ರಿಯಾಗಿ ನನ್ನ ಮೇಲೆ ಎಷ್ಟೇ ಒತ್ತಡ, ಬೇರೆ ಬೇರೆ ಕಡೆ ಹೋಗಬೇಕು, ಎಷ್ಟೇ ನಾನು ಕಾರ್ಯ ಒತ್ತಡ ಇದ್ರೂ ಕೂಡ ಕ್ಷೇತ್ರದಲ್ಲಿ ಆಗಬೇಕಾಗಿರ್ತಕ್ಕಂಥ ಕೆಲಸಗಳನ್ನು ಒಂದು ಕೂಡ ಚಾಚು ತಪ್ಪದೆ ಅದನ್ನು ಮಾಡುವಂಥದ್ದಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡಿ ಸಾಧನೆ ಮಾಡಿ ನಮ್ಮ ಮುಂದೆ ಕಾಮಗಾರಿಗಳು ಇವತ್ತು ಆಗ್ತಾ ಇರ್ತಕ್ಕಂಥದ್ದನ್ನು ನೋಡಿ
ಇವತ್ತು ಅವರಿಗೆ ಸಹಿಸ್ಕೊಳಕ್ಕಾಗ್ತಾ ಇಲ್ಲ. ಇಷ್ಟು ಕೋಟ್ಯಾಂತರ ರೂಪಾಯಿ ಇವತ್ತು ಕೆರೆಗಳಿಗೆ ನೀರು ತುಂಬಿಸುವಂಥದ್ದು ಇರ್ಬೋದು. ನಾನು ಸೋತಿದ್ದಾಗೂ ಕೂಡ KC ವ್ಯಾಲಿ ನಮ್ಮ ನೀರು ನಮ್ಮ ತಾಲೂಕಿಗೆ ಬರೋಂಗೆ ಮಾಡಿದೆ. ಹೇಳ್ಬಿಡ್ಲಿ ನೋಡೋಣ ನಿಮ್ಮ ಪಾತ್ರ ಏನಿದೆ ಅಂತ. 50 ಕೆರೆ ಮತ್ತೆ 2ನೇ ಹಂತದಲ್ಲಿ KC ವ್ಯಾಲಿಯಲ್ಲಿ, ಅದು ಕೂಡ ಕೃಷ್ಣ ಬೈರೇಗೌಡರ ಸಹಕಾರದೊಂದಿಗೆ ನಾವು ಮಾಡಿರ್ತಕ್ಕಂಥದ್ದು. ಈಗ HN ವ್ಯಾಲಿ 3ನೇ ಹಂತ, ಶಿಡ್ಲಘಟ್ಟ ಮತ್ತು ಚಿಂತಾಮಣಿ. ಶಿಡ್ಲಘಟ್ಟದಲ್ಲಿ 48 ಕೆರೆ, ಚಿಂತಾಮಣಿ 119 ಕೆರೆ, 237 ಕೋಟಿ ಸದ್ಯದಲ್ಲೇ ಟೆಂಡರ್ ಆಗ್ತಾ ಇದೆ. ನಿನ್ನೆ ನಮ್ಮ ಸಣ್ಣ ನೀರಾವರಿ ಸಚಿವರು ನನಗೆ ಮಾತಾಡಿದ್ರು.